ಖ್ಯಾತ ಗಾಯಕ ಸೋನು ನಿಗಮ್ ಅವರ ವಿರುದ್ಧ ಈಗಾಗಲೇ ಕನ್ನಡಿಗರು ಕಿಡಿಕಾರ್ತಿರುವಂಥದ್ದು. ಕಾರಣ ಗೊತ್ತಿರುವಂಥದ್ದೇ, ಕನ್ನಡದ ಬಗ್ಗೆ ಅವರು ಮಾತಾಡಿರುವಂಥದ್ದು, ಜೊತೆಗೆ ಕನ್ನಡ ಹಾಡೋದಕ್ಕೆ ನಿರಾಕರಿಸಿರುವಂಥದ್ದು. ಸದ್ಯಕ್ಕೆ ಈ ಕುರಿತು ಫಿಲ್ಮ್ ಚೇಂಬರ್ನಲ್ಲಿ ಇವತ್ತು ಮಹತ್ವದ ಸಭೆ ನಡೆದಿರುವಂಥದ್ದು. ಈ ಸಭೆಯಲ್ಲಿ ಗಾಯಕಿ ಶಮಿತಾ ಮಲ್ನಾಡ್ ಅವರು ಕೂಡ ಭಾಗಿಯಾಗಿದ್ದರು. ಸದ್ಯಕ್ಕೆ ಏನು ನಿರ್ಧಾರ ಮಾಡಿದ್ದಾರೆ ಎಲ್ಲರೂ ಸೇರಿ, ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಮೇಡಮ್ನೇ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ಮೊದಲನೇದಾಗಿ ಸೋನು ನಿಗಮ್ ಅವರ ಹೇಳಿಕೆ ನಿಮ್ಗೆ ಎಷ್ಟು ಸೂಕ್ತ ಅನ್ನಿಸ್ತು? ಸೋನು ನಿಗಮ್ ಅವ್ರನ್ನ ನಾವು ಚಿಕ್ಕಂದಿನಿಂದಲೂ ಬಹಳ ಆರಾಧಿಸ್ತಾ ಬಂದಿರೋವಂಥದ್ದು. ಒಬ್ಬ ಲೆಜೆಂಡ್ ಸಿಂಗರ್ ಅಂತಂದರೆ ಆ ಲಿಸ್ಟಲ್ಲಿ ಡೆಫಿನೆಟ್ಲಿ ಇಂಡಿಯನ್ ಸಿಂಗರ್ಸಲ್ಲಿ ಸೋನು ನಿಗಮ್ ಅವರು ಇರ್ತಾರೆ, ಯಾವಾಗಲೂ ಇದ್ದಾರೆ. ಅದು ಒಂದು ಕಡೆ ಅದು. ಆದರೆ ಕನ್ನಡದ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದನ್ನು ನಾವು ಯಾರೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕನ್ನಡತಿಯಾಗಿ ನಾವು ಯಾರು ಖಂಡಿತವಾಗ್ಲೂ ಏನು ಮಾತು ಹೇಳಿದ್ದಾರೆ, ಹೇಳಿಕೆಯನ್ನು ನೀಡಿದ್ದಾರೆ, ಅದನ್ನು ಅರಗಿಸ್ಕೊಳಕ್ಕಾಗಲ್ಲ. ತುಂಬಾ ನೋವಾಯಿತು, ತುಂಬಾ ಬೇಜಾರಾಯಿತು. ಫಸ್ಟಿಗೆ ಹೇಗೆ ಪೆಹಲ್ಗಾಮ್ ಹತ್ಯಾಕಾಂಡ ಅಂತಂದರೆ ನಮ್ಮೆಲ್ಲರಿಗೂ ಎಷ್ಟು ನೋವಾಗಿದೆ ಅನ್ನೋದನ್ನು ಫಸ್ಟು ನಾವಿನ್ನೂ ಅದರಿಂದ ಆಚೆ ಬಂದಿಲ್ಲ. ಆ ಒಂದು ಹತ್ಯಾಕಾಂಡಕ್ಕೆ ಕಾರಣ ಇದೇ ಥರ ಬಿಹೇವಿಯರ್ ಅಂತಂದರೆ ನಾವು ಕನ್ನಡದವರು ಆ ಥರ ಬಿಹೇವ್ ಮಾಡ್ತೀವಿ, ಆ ಥರ ರೀತಿಯ ಹತ್ಯಾಕಾಂಡಗಳನ್ನ ಮಾಡ್ತೀವಿ ಅನ್ನೋ ಥರ ಬಂದ್ಬಿಡುತ್ತೆ. ಅದು ನಾವು ಒಂದು ಸಾಂಗ್ನ ಕೇಳೋದು ಅಷ್ಟು ದೊಡ್ಡ ತಪ್ಪ ಅನ್ನೋದು ಬರುತ್ತೆ. ಈಗ ನೋಡಿ, ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋದ್ರೂ ಅದು ಸರ್ವೇ ಸಾಮಾನ್ಯ. ಹಾಡುಗಳನ್ನ ಕೇಳೋದು, ಇಂಥವ್ರದ್ದು ಹಾಡಿ, ಅಂಥವ್ರದ್ದು ಹಾಡಿ, ಈ ಗಾಯಕರದ್ದು ಹಾಡಿ, ಇದನ್ನು ಕೇಳೋದು ಸರ್ವೇ ಸಾಮಾನ್ಯ. ಅದನ್ನು ನಾವು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಒಂಚೂರು ತಾಳ್ಮೆ ತೊಗೊಂಡ್ಬಿಟ್ಟಿದ್ದಿದ್ರೆ ಅವರು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು. ನಮ್ಮೆಲ್ಲರಿಗೂ ಆಗುತ್ತೆ, ಅವ್ರಿಗೂ ಆಗಿರುತ್ತೆ ಮುಂಚೆ. ಈ ಒಂದು ಸಂದರ್ಭದಲ್ಲಿ ಅದು ಯಾಕೆ ಅವರು ತಾಳ್ಮೆ ಕೆಟ್ಕೊಂಡ್ರೋ ಗೊತ್ತಿಲ್ಲ. ಆ ಪೇಷನ್ಸ್ ಇರಬೇಕಾಗಿತ್ತು, ಅವ್ರ ಜೊತೆ ಒಂಚೂರು ಮಾತಾಡಬೇಕಾಗಿತ್ತು ಅಷ್ಟೇ. ಹಾಡ್ತೀನಿ, ಇನ್ನೊಂದು 2 ಸಾಂಗ್ ಅಷ್ಟೇಪ್ಪ ಹಾಡ್ತೀನಿರಪ್ಪ ಅಂದಿದ್ರೆ ಅವ್ರು ಸುಮ್ಮನೆ ಇರ್ತಾಯಿದ್ರು. ಬಟ್ ಅದಾಗಿಲ್ಲ ಅಲ್ಲಿ. ಆ ರೀತಿಯಾದಂಥ ಹೇಳಿಕೆಯನ್ನು ತುಂಬ ಬಾಲಿಷ್ಠವಾಗಿ ಹೇಳಿಬಿಟ್ರು ಅನಿಸುತ್ತೆ. ಅಥವಾ ಯಾವುದೋ ಒಂದು ಏನೋ ಪ್ರೆಷರು, ಯಾವುದೋ ಇದನ್ನು ತೊಗೊಂಡ್ಬಂದು ಸ್ಟೇಜಲ್ಲಿ ನಿಮ್ಗೆ ಏನೇನೋ ಇಶ್ಯೂಸ್ ಇರುತ್ತೆ ಸ್ಟೇಜ್ ಮೇಲೆ ಬರೋಕ್ಕೆ ಮುಂಚೆ. ಯಾವುದೋ ಒಂದು ಇದನ್ನು ನೀವು ಅಭಿಮಾನಿಗಳ ಮೇಲೆ ಹೇಳೋಕ್ಕಾಗಲ್ಲ. ಅಲ್ಲಿ ಬಂತು ಅನಿಸುತ್ತೆ. ಬಟ್ ಬಂದ ಮೇಲೂ ಸಹ ಆಯಿತು, ತಪ್ಪಾಗತ್ತೆ, ತುಂಬ ದೊಡ್ಡ ತಪ್ಪೇ ಇದು, ಕ್ಷಮಿಸೋಕ್ಕಾಗಲ್ಲ. ಆದರೆ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಆದಮೇಲೆ ಒಂದು ಸಾರಿಗೆ ಹೇಳ್ಬೋದಾಗಿತ್ತಲ್ಲ ಅಲ್ವಾ? ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ್ಯಸ್ ಅ ಸಿಂಗರ್. ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಲ್ಲ ಅವ್ರು ಆ ಥರದವ್ರಲ್ಲ, ಸಾರಿ ಕೇಳಿರ್ತಾರೆ ಬಹುಶಃ ಅಂದ್ಬಿಟ್ಟು ವಿಡಿಯೋ ನೋಡಿದ್ರೆ ಅದು ಮತ್ತೆ ಅದನ್ನು ಜಸ್ಟಿಫೈ ಮಾಡಿದ್ದಾರೆ. ಆವಾಗ ತುಂಬ ನೋವಾಯಿತು, ಬೇಜಾರಾಯಿತು. ಎಲ್ಲೋ ಕಲಾವಿದರು ಸಹ ಈ ಕುರಿತು ಮಾತನಾಡಿರುವಂಥದ್ದು ಬೇಜಾರಾಯಿತು ಅನ್ನುವಂಥದ್ದನ್ನು ಎಲ್ಲರೂ ಹೇಳ್ತಿದ್ದಾರೆ. ಸಾರಿನ ಎಕ್ಸ್ಪೆಕ್ಟ್ ಮಾಡಿದ್ರು, ಅಪಾಲಜಿನ, ಬಟ್ ಅವ್ರ ಕಡೆಯಿಂದ ಅದು ಬರಲಿಲ್ಲ, ಸಮರ್ಥನೆಯನ್ನು ಮಾಡಿಕೊಂಡ್ರು. ಇನ್ನು ಮುಂದೆ ಆದರೂ ಮಾಡ್ಕೋತಾರೆ ಅನ್ನೋವಂಥದ್ದು ಫಿಲ್ಮ್ ಚೇಂಬರ್ ಇರ್ಬೋದು, ನೀವು ಎಲ್ಲೂ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರಿ. ಆ್ಯಕ್ಚುಲಾಗಿ ಆಫ್ ದ ರೆಕಾರ್ಡ್ ಏನು ಡಿಸ್ಕಷನ್ ಮಾಡಿದ್ರಿ ಮ್ಯಾಮ್? ಇಲ್ಲ, ಬೇರೆ ಏನೂ ಇಲ್ಲ. ಈಗ ಇಲ್ಲಿ ಮಾತಾಡಿದಷ್ಟೇ, ಏನು ಮುಂದೆ ಏನು ಮಾಡ್ಬೋದು ಈ ಥರ ಆಗಿರೋದ್ರಿಂದ ಅಂತ ಎಲ್ಲರೂ ಒಂದೇ ಹೇಳಿದ್ದು, ಕ್ಷಮೆ ಕೇಳಲೇಬೇಕು. ಅದರಲ್ಲಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕ್ಷಮಿಸೋದು ಯಾವುದೂ ಇಲ್ಲವೇ ಇಲ್ಲ. ಓಕೆ, ಹೋಗಲಿ ಬಿಡು ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕ್ಷಮೆಯನ್ನು ಕೇಳಲೇಬೇಕು. ಅದು ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲೆಡೆ ವೈರಲ್ ಆಗಿದೆ ಆ ವಿಡಿಯೋ. ಸೊ ಎಲ್ರಿಗೂ ಗೊತ್ತಾಗಿದೆ ಈ ಥರ ಹೇಳಿದ್ದಾರೆ ಅಂತ. ಆಲ್ರೆಡಿ ಕೆಲವು ಚಾನಲ್ಸಲ್ಲಿ, ಹಿಂದಿ ಚಾನಲ್ಗಳಲ್ಲಿ ಅವ್ರು ಮಾಡಿ ಸರಿ ಅನ್ನೋ ಥರನೂ ಬಿಂಬಿಸಿದ್ದಾರೆ. ಅಂದರೆ ಅವರು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸಿದಂಥ ಸೋನು ನಿಗಮ್ ಅವರು ಅಂತಲೇ ಹೇಳಿದ್ದಾರೆ. ಆದರೆ ತಪ್ಪು. ಯಾಕೆಂದರೆ ಹೇಳೋ ರೀತಿ ಇರುತ್ತೆ, ಬುದ್ಧಿ ಕಲಿಸೋರು ಇದೆ, ಆದರೂ ರೀತಿ ಇದೆ. ಬೈಲಿ, ಬೇರೆ ಥರ ಹೇಳಲಿ. ಅಂದರೆ ಈ ಪೆಹಲ್ಗಾಮ್ ಹತ್ಯಾಕಾಂಡಕ್ಕೆ ಇದೇ ಥರ ಕಾರಣ ಅಂದರೆ ಉಗ್ರಗಾಮಿಗಳ, ನಾವು ಹಂಗಾದ್ರೆ ರೌಡಿಗಳು ಅನ್ನೋ ಥರ ಒಂದು ಬಿಂಬಿಸಿದಾರಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ಅದನ್ನು ಯಾರೂ ಕ್ಷಮಿಸೋಕ್ಕಾಗಲ್ಲ. ಹಾಗಾಗಿ ಅವ್ರು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳೋ ತನಕ ಅವರ ಜೊತೆಯಲ್ಲಿ ಯಾರೇ ಆಗಲಿ ವರ್ಕ್ ಮಾಡೋ ಹಾಗಿಲ್ಲ, ಸ್ಟೇಜ್ ಶೋ ಮಾಡೋ ಹಾಗಿಲ್ಲ ಅನ್ನೋದು ಇವತ್ತಿನ ನಿರ್ಧಾರ. ಅದು ಖಂಡಿತವಾಗ್ಲೂ ನಾವೆಲ್ಲರೂ ಸಮ್ಮತಿಸ್ತೀವಿ. ಅವ್ರ ಕಂಠದಲ್ಲಿ ಬಂದಂತಹ ಯಾವ ಹಾಡು ನಿಮ್ಗೆ ತುಂಬ ಇಷ್ಟ? ತುಂಬ ಹಾಡುಗಳಿದ್ದಾವೆ, ಹಿಂದಿ ಹಾಡುಗಳಿದೆ, ಕನ್ನಡ ಹಾಡುಗಳಿದ್ದಾವೆ, ಬಹಳಷ್ಟು ಹಾಡುಗಳಿದ್ದಾವೆ. ಇಂಥದ್ದೇ ಅಂತಲ್ಲ, ಅವ್ರು ಹಾಡಿರುವಂಥ ಪ್ರತಿಯೊಂದು ಹಾಡಲ್ಲೂ ಏನೋ ಒಂದು ಕಲಿಯೋಕ್ಕಿರುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಹಾಡ್ತಾರೆ. ಡಿಫ್ರೆಂಟ್ ವಾಯ್ಸ್ ಇದೆ. ಮೊಹಮ್ಮದ್ ರಫಿ ಅವರ ಒಂದು ವಾಯ್ಸ್ ಟೆಕ್ಸ್ಚರ್ ಅವ್ರಿಗಿತ್ತು. ಹಾಗಾಗಿ ಡೆಫಿನೆಟ್ಲಿ ನಾವು ಫ್ಯಾನ್ಸ್ ಆಗೇ ಇರ್ತೀವಿ. ಅದು ಬೇರೆ. ಅದು ಸಿಂಗಿಂಗ್ ಕೇಳೋದು, ನಾನು ಇನ್ನು ಮುಂದೆ ಅವ್ರ ಹಾಡು ಕೇಳಲ್ಲ ಅನ್ನೋ ಥರದ ಭಾವನೆಗಳನ್ನ ನಾವು ಮಾಡೋಕ್ಕಾಗಲ್ಲ. ಆ್ಯಸ್ ಅ ಸಿಂಗರ್, ಎಸ್, ಅಮೇಝಿಂಗ್ ಸಿಂಗರ್. ಆದರೆ ಒಬ್ಬ ವ್ಯಕ್ತಿ, ಒಬ್ಬ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿ ಹೀಗೆ ಇರಬಾರ್ದಾಗಿತ್ತು.
ಅನ್ನೋದು ಇದ್ದೇ ಇದೆ ಅಲ್ಲ, ಈ ಥರ ಹೇಳಬಾರ್ದು. ಯಾರೋ ಹೇಳಿದ್ರೆ ಪರವಾಗಿಲ್ಲ ರೀ, ಇವರು ಎಂಥ ದೊಡ್ಡ ಸ್ಥಾನದಲ್ಲಿರೋರು, ನಮ್ಮ ದೇಶನೇ ಕೆಲವು ಕಡೆ ಅವ್ರು ರೆಪ್ರೆಸೆಂಟ್ ಮಾಡುವಂಥ ವ್ಯಕ್ತಿ ಅವರು, ಭಾರತದ ಸೋನು ನಿಗಮ್ ಅಂತ. ಸೊ ಒಂದು ಭಾಷೆಗೆ ಸೀಮಿತ ಇಲ್ಲ, ಹೌದು, ಆದರೆ ನಮ್ಮ ನೆಲಕ್ಕೆ ಬಂದಾಗ ನಮ್ಮ ನೆಲದ ಹಾಡನ್ನು ಕೇಳಿರೋದ್ರಲ್ಲಿ ತಪ್ಪೇ ಇಲ್ಲ, ಅದನ್ನು ನಿಭಾಯಿಸಿದ ರೀತಿ ತಪ್ಪು. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳಿದರೆ ಏನಾದರೂ ಕಳ್ಕೊತೀವ ಅನ್ಸುತ್ತಾ? ಏನಾದರೂ ಕಳ್ಕೊತೀವಿ? ಖಂಡಿತ ಇಲ್ಲ. ಏಕೆಂದರೆ ನಮಗೆ ಸುಮಾರಿದೆ, ಅವರು ಹಾಡಿರೋ ಹಾಡುಗಳನ್ನ ಇದೆ, ಇನ್ನು ಮುಂದೆ ಹಾಡಲೇಬೇಕು, ಅಥವಾ ಅವರಿಂದನೇ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದನ್ನು ನಾವು ಯಾರೂ ಒಪ್ಪಲ್ಲ. ಕನ್ನಡ ಇಂಡಸ್ಟ್ರಿ ಯಾವತ್ತೂ ಇದೆ, ಕನ್ನಡ ಇಂಡಸ್ಟ್ರಿ ಯಾವತ್ತೂ ಇರುತ್ತೆ. ಅದು ಯಾರು ಇಂಥವರೇ ಬೇಕು ಅಂತ ಇಲ್ಲ, ಇಂಥವರಿಂದನೇ ನಮ್ಮ ಇಂಡಸ್ಟ್ರಿ ನಡೆಯುತ್ತೆ ಅಂತ ಇಲ್ಲ. ನಿಮಗೆ ಸಾರ್ವಜನಿಕವಾಗಿ ಎಲ್ಲಾದರೂ ಕ್ರೌಡಲ್ಲಿ ಹೋದಾಗ ನಿಮಗೆ ಡಿಮ್ಯಾಂಡ್ ಮಾಡಿದಾರ ಫ್ಯಾನ್ಸ್, ಈ ಸಾಂಗ್ ಬೇಕು ಮೇಡಮ್ ಅನ್ನೋವಂಥದ್ದು, ಯಾವ ರೀತಿ ನೀವು ನಿಭಾಯಿಸ್ತೀರಾ? ಎಲ್ರಿಗೂ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ, ಕಿರ್ಚ್ತಾರೆ, ಕೂಗ್ತಾರೆ, ಹಾಡಿಲ್ಲ ಅಂತಂದಾಗ ಬಾಟ್ಲುಗಳು ಎಸಿತಾರೆ, ಎಲ್ಲ ಮಾಡ್ತಾರೆ. ಅದು ನಿಭಾಯಿಸೋದೇನಿದೆ, ಪ್ರೀತಿ ಅಷ್ಟೇ. ಪ್ರೀತಿಯಿಂದ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಕೇಳ್ತಾರೆ. ಪ್ರೀತಿಯಿಂದ ನಾವು ನಿಭಾಯಿಸುವಂಥ ರೀತಿಯಲ್ಲಿ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ. ಎಲ್ರಿಗೂ ಕೇಳ್ತಾರೆ. ರಾಜೇಶ್ ಅವ್ರಿಗಿರ್ಬೋದು, ನಮಗೆ ಗಲಾಟೆಗಳೇ ಆಗಿದೆ. ಅದನ್ನೆಲ್ಲ ನಿಭಾಯಿಸೋದಂದ್ರೆ ತುಂಬ ದೊಡ್ಡ ಏನೋ ಮಾಡಬೇಕಾಗಿಲ್ಲ, ಜಸ್ಟ್ ಅವ್ರ ಜೊತೆ ಮಾತಾಡಿದ್ರಾಯ್ತು, ಆಯಿತು ಹಾಡೋಣ, ನೆಕ್ಸ್ಟ್ ಹಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.